ಭಾರತದ ರಾಜಧಾನಿ ಡೆಲ್ಲಿನ ನೋಡೋಕ್ಕೆ ನಾವಿವಾಗ ಹೊರಟಿದ್ದೀವಿ. 10 ದಿನಗಳ ಅದ್ಭುತವಾದ ರೈಡ್ ಮೂಲಕ ನಾವು ಚಾರ್ಧಾಮ್ ಯಾತ್ರಾ ಹಾಗೂ ವಿಶ್ವದಲ್ಲೇ ಎತ್ತರವಾದ ಹಾಗೂ ಪಂಚಕೇದಾರ್ನಲ್ಲಿ ಒಂದಾದ ತುಂಗ್ನಾಥ್ ದೇವಸ್ಥಾನ ಮತ್ತು ಉತ್ತರಾಖಂಡಲ್ಲಿ ಏಕೈಕ ಮುರುಗನ ದೇವಸ್ಥಾನ ಅಂತಂದರೆ ಕಾರ್ತಿಕ್ ಸ್ವಾಮಿ ಟೆಂಪಲ್, ಇದಷ್ಟನ್ನು ನೋಡಿಕೊಂಡು ನಾವಿವಾಗ ಡೆಲ್ಲಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೊರಟಿದ್ದೀವಿ. ಇವತ್ತು ಮೊದಲನೇದಾಗಿ ನಾವು ವಿಸಿಟ್ ಮಾಡೋಕ್ಕೆ ಬಂದಿರೋದು ಕುತುಬ್ ಮಿನಾರ್. ಕುತುಬ್ ಮಿನಾರ್ 5 ಮಹಡಿಯ ಒಂದು ಕಟ್ಟಡ. ಇದರಲ್ಲಿ ಮೊದಲನೆಯ 3 ಮಹಡಿ ರೆಡ್ ಸ್ಯಾಂಡ್ ಸ್ಟೋನಿಂದ ಕಟ್ಟಲಾಗಿದೆ. ಹಾಗೆ 4ನೇ ಮತ್ತು 5ನೇ ಮಹಡಿನ ಮಾರ್ಬಲ್ ಹಾಗೂ ಸ್ಯಾಂಡ್ ಸ್ಟೋನಿಂದ ಕಟ್ಟಲಾಗಿದೆ. ನೀವಿವಾಗ ನೋಡ್ತಿರೋದು ಐರನ್ ಪಿಲ್ಲರ್ ಆಫ್ ಡೆಲ್ಲಿ ಅಂತ ಕರೆಸ್ಕೊಳ್ಳೋ 7 ಮೀಟರ್ ಎತ್ತರದ ಒಂದು ಸ್ತಂಭ. ಇದರ ವಿಶೇಷತೆ ಏನಂದರೆ 1600 ವರ್ಷಗಳಿಂದ ಇದು ಒಂಚೂರು ತುಕ್ಕು ಹಿಡ್ದಿಲ್ಲ ಅನ್ನೋದು. ಕುತುಬ್ ಮಿನಾರಿಂದ ಹೊರಟು ನಾವು ವಿಸಿಟ್ ಮಾಡಿದ ನೆಕ್ಸ್ಟ್ ಪ್ಲೇಸ್ ಹುಮಾಯೂಸ್ ಟೋಂಬ್. ಹುಮಾಯೂಸ್ ಟೋಂಬ್ನಿಂದ ಹೊರಟು ನಾವಿವಾಗ ಲೋಟಸ್ ಟೆಂಪಲ್ನ ನೋಡೋಕ್ಕಂತ ಬಂದಿದ್ದೀವಿ. ಇದು ಮಂಡೇ ಕ್ಲೋಸ್ ಇರುತ್ತೆ. ನೀವು ಬರ್ತಿದ್ರೆ ಇದರ ತಕ್ಕಂಗೆ ಪ್ಲ್ಯಾನ್ ಮಾಡಿಕೊಂಡು ಬನ್ನಿ. ಲೋಟಸ್ ಟೆಂಪಲ್ನ ನಂತರ ನಮ್ಮ ಲಿಸ್ಟ್ನಲ್ಲಿ ನೆಕ್ಸ್ಟ್ ಇದ್ದಿದ್ದ ಡೆಸ್ಟಿನೇಷನ್ ರೆಡ್ ಫೋರ್ಟ್. ರೆಡ್ ಫೋರ್ಟ್ ಕೂಡ ಮಂಡೇ ಕ್ಲೋಸ್ ಇರುತ್ತೆ. ಇದರ ಪ್ರಕಾರ ನೀವು ಪ್ಲ್ಯಾನ್ ಮಾಡಿಕೊಂಡು ಬನ್ನಿ. ರೆಡ್ ಫೋರ್ಟ್ ಇರೋದು ಓಲ್ಡ್ ಡೆಲ್ಲಿನಲ್ಲಿ ಮತ್ತು ಇದರ ಕನ್ಸ್ಟ್ರಕ್ಷನ್ ಆಗಿರೋದು 1639ರಿಂದ 1648 ಮಧ್ಯೆ. ಇದು ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ನ ಹೊಂದಿದೆ. ರೆಡ್ ಫೋರ್ಟ್ ಒಳಗೆ ಕೂಡ ಸುಮಾರು ಶಾಪ್ಸ್ಗಳಿದೆ. ನೀವು ಅಲ್ಲಿಂದ ಕೂಡ ಶಾಪಿಂಗ್ ಮಾಡ್ಬೋದು. ಈ ಒಂದು ಮಿನಿ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಹಾಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.